ಆತ್ಮೀಯರೇ ನಮಸ್ಕಾರ. ಇವತ್ತು ಅತ್ಯಂತ ಕಳವಳಕಾರಿಯಾದಂಥ ಒಂದು ವಿಚಾರವನ್ನ ತಮ್ಮೆಲ್ಲರ ಎದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ಅಂದ್ರೆ, ನಾವೆತ್ತ ಸಾಗುತ್ತಿದ್ದೇವೆ. ಇದು ಅತ್ಯಂತ ಗಹನವಾದಂಥ ವಿಚಾರವಾಗಿದೆ. ಯಾಕೆ ಅಂತಂದ್ರೆ, ನಾವುಗಳು ಎಷ್ಟೊಂದು ಸುಸಂಸ್ಕೃತವಾದಂಥ ಮನೆತನದಿಂದ ಬಂದವರು, ಅದೇ ತರ ಮುಂದಿನ ತಲೆಮಾರಿಗೂ ಕೂಡ ಈ ಸುಸಂಸ್ಕೃತಿಯನ್ನ ಹಬ್ಬಿಸಬೇಕಾಗಿದೆ. ನಾವು ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಈ ತರ ನಮ್ಮ ಮುಂದಿನ ತಲೆಮಾರಿಗೆ ನಮ್ಮತನವನ್ನ ನಾವು ಒಯ್ಯಬೇಕಾಗಿದೆ. ನಾವು ಹಿಂದೂಗಳು, ಹಿಂದೂ ಸಂಸ್ಕೃತಿ ನಮ್ದು, ಅತ್ಯಂತ ಪುರಾತನವಾದಂಥ ಸಂಸ್ಕೃತಿ ನಮ್ದು, ಸನಾತನವಾದಂಥ ಸಂಸ್ಕೃತಿ ನಮ್ದು. ಈ ಸಂಸ್ಕೃತಿಯನ್ನ ನಾವು ನಮ್ಮೊಂದಿಗೆ ಇಲ್ಲೇ ಮಣ್ಣಲ್ಲಿ ಮಣ್ಣು ಮಾಡೋದು ಬೇಡ ಅಂತ ಹೇಳಿ ವಿಚಾರಿಸಿದಾಗ ಅದೊಂದು ಪ್ರಶ್ನೆ ಮೂಡ್ತದೆ. ಅದು ಏನಂತಂದ್ರೆ, ನಾವೆತ್ತ ಸಾಗುತ್ತಿದ್ದೇವೆ ಅಂತೇಳಿ. ನಮ್ಮ ನಿಮ್ಮಗಳಿಗೆ ನಮ್ಮ ಮುಂದಿನ ತಲೆಮಾರಿನ ಭವಿಷ್ಯ ಕಣ್ಮುಂದನೆ ಕಾಣಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ಬಂಧುಗಳೇ. ಯಾಕಂತಂದ್ರೆ, ನಮಗೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಾವು ಮಾಡಬಾರದ ಹಲವಾರು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ನಾವು ಮಾಡುವುದನ್ನ ನೋಡಿ ನಮ್ಮ ಮಕ್ಕಳು ಅನುಸರಿಸ್ತಾ ಇದ್ದಾರೆ. ಅದೇ ತರ ಹೊರಗಿನ ಪ್ರಪಂಚದಲ್ಲಿ ನಡೀತಿರ್ತಕ್ಕಂಥ ಹಲವಾರು ಘಟನೆಗಳು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇವೆ. ಆ ಮಕ್ಕಳು ಕೂಡ ಅಧೋಗತಿಯ ಒಂದು ದಾರಿಯಲ್ಲಿ ಹೊರಟಿದ್ದಾರೆ. ನಾವು ಅವರಿಗೆ ಯಾವುದೇ ತರದಿಂದ ಹೇಳಿದ್ರು ಅವ್ರು ಕೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಇದು ಯಾಕಾಯ್ತು? ನಾವು ನಮ್ಮವರಿಗೆ ಕೊಡುವಂತ ಒಂದು ಕಲ್ಪನೆ ಇದೆಯಲ್ಲ, ಅದು ಎಲ್ಲಿ ಅಧಪ್ಪತನಕ್ಕಿಳಿದಿದೆಯೋ ಅನ್ನುವಂತ ಒಂದು ಕಾರಣ ನನಗೆ ಅನಿಸ್ತಾ ಇದೆ. ಹಾಗಾಗಿ ನನಗನಿಸ್ತಾ ಇದೆ, ನಾವೆತ್ತ ಸಾಗುತ್ತಿದ್ದೇವೆ ಅಂತ. ನಮ್ಮ ಸಂಸ್ಕೃತಿ ಎಲ್ಲಿ ಹೋಗಿ ಮುಟ್ಟಿದೆ ಬಂಧುಗಳೇ? ಈಗ ಯಾರನ್ನು ಹಿರಿಯರಿಗೆ ಗೌರವಿಸ್ತಾ ಇಲ್ಲ, ನಮಸ್ಕಾರ ಮಾಡೋದಂತೂ ದೂರ ಇತ್ತು. ಒಂದು ಉದಾಹರಣೆಗೆ, ನಾವೇ ನಮ್ಮ ಮಕ್ಕಳಿಗೆ ಎಲ್ಲಾದ್ರೂ ಒಂದು ಸತ್ಸಂಗ ನಡೀತಾ ಇದೆ, ಅಲ್ಲಿಗೆ ಬಾ ಅಂತ ನಾವು ಕರೆದುಕೊಂಡು ಹೋಗ್ಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಅರೆಬೆತ್ತಲೆ ಆದಂತ ಚಿತ್ರಗಳನ್ನ ನೋಡುವುದರಲ್ಲಿ ತಲ್ಲೀನರಾಗಿರ್ತಾರೆ, ಅಥವಾ ಬೇಡದ ಕೆಲಸಗಳನ್ನ ಮಾಡುವುದರಲ್ಲಿ ತಲ್ಲೀನರಾಗಿರ್ತಾರೆ. ಅಂತವರಿಗೆ ನಾವು ಸಂಸ್ಕೃತಿಯನ್ನು ನೀಡಿ ಸತ್ಸಂಗದ ಕಡೆಗೆ ಅಥವಾ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಕ್ಕಂಥ ಜಾಗದಲ್ಲಿ ಅವ್ರನ್ನ ಕರೆದುಕೊಂಡು ಹೋಗ್ಬೇಕಂತಂದ್ರೆ ಅದು ಹರಸಾಹಸ ಆಗ್ತದೆ ಬಂಧುಗಳೇ. ಯಾಕೆ ಹೀಗೆ? ನಾವು ನಮ್ಮತನವನ್ನ ಬಿಡ್ತಾ ಇದ್ದೀವಿ. ನಾವು ಗುಲಾಮಗಿರಿಯತ್ತ ವಾಳ್ತಾ ಇದ್ದೀವಿ. ಯಾರೋ ನಮ್ಮ ಮೇಲೆ ಒಂದು ಪ್ರಭಾವನ ಬೀರ್ತಾ ಇದ್ದಾರೆ. ಆ ಪ್ರಭಾವಕ್ಕೆ ಅಂಟುಕೊಂಡು ನಾವು ನಮ್ಮವರು ಒಂದು ಮಾಡಬಾರದ ಒಂದು ಹೇಯ ಕೃತ್ಯಗಳನ್ನ ಮಾಡ್ತಾ ನಮ್ಮ ಸಂಸ್ಕೃತಿಯನ್ನ ಬಿಟ್ಟು ನಾವು ಮತ್ತೊಂದು ಸಂಸ್ಕೃತಿಯತ್ತ ವಾಳ್ತಾ ಇದ್ದೀವಿ. ಇದು ಅತ್ಯಂತ ಕಳವಳಕಾರಿ ವಿಚಾರ ಅಲ್ವೇ? ಇದರಿಂದ ನನಗನಿಸ್ತಾ ಇದೆ, ನಾವೆತ್ತ ಸಾಗ್ತಾ ಇದ್ದೀವಿ ಅಂತ ಹೇಳಿ. ನೋಡಿ, ಮೊಬೈಲ್ ಸಂಸ್ಕೃತಿ ಬಂತು. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ನಾವು ನಮ್ಮ ವ್ಯವಹಾರಕ್ಕಾಗಿ ನಾವು ಮೊಬೈಲ್ ಅನ್ನ ಬೆಳೆಸಿದ್ರೆ ಮಕ್ಕಳು ತಮ್ಮ ಅನುಕೂಲತೆಗೆ ತಕ್ಕಂತೆ ಅವ್ರು ಬಳಸ್ತಾ ಇರ್ತಾರೆ. ಮನೆಯಲ್ಲಿಯ ಸ್ತ್ರೀಯರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವ್ರ ಮೊಬೈಲ್ ಅನ್ನ ಬಳಸ್ತಾ ಇರ್ತಾರೆ. ಎಲ್ಲರೂ ಮೊಬೈಲ್ ಮಯ ಆಗಿ ನಮ್ಮತನವನ್ನ ಬಿಟ್ಟು ಬಿಡ್ತೀವಿ. ನೋಡಿ, ಶ್ರಾವಣ ಮಾಸದ ಸಾಯಂಕಾಲದ ಸಮಯ, ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ದೇವರ ನಾಮಾವಳಿಗಳನ್ನ ಜಪಿಸ್ತಾ ಕುಳಿತಿದ್ರು. ಯಾರ ಮನೆಯಲ್ಲಿ ಇದು ಏನಾದ್ರೂ ಕಾಣಿಸ್ತಾ ಇದೆಯಾ ಬಂಧುಗಳೇ? ಈಗ ಇದು ನಾವು ಅಸಂಸ್ಕೃತಿಯನ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಇದು ಮೊಬೈಲ್ ಸಂಸ್ಕೃತಿ. ಆದ್ರೆ ನಮ್ಮ ಸನಾತನ ಧರ್ಮವನ್ನ ಬಿಟ್ಟು ನಡೀತಾ ಇದ್ದೀವಿ. ದೇವಸ್ಥಾನಕ್ಕೆ ಎಷ್ಟು ಜನ ಹೋಗ್ತಾ ಇದ್ದೀವಿ, ನಾವು ಹೋದ್ರೆ ನಮ್ಮ ಮಕ್ಕಳು ಬರ್ತಾ ಇಲ್ಲ. ಅವ್ರಿಗೆ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗ್ಬೇಕು. ಅವ್ರು ಬಂದ್ರು ಸಹಿತ ಸೆಲ್ಫಿ ತಗೊಳ್ಳೋದು, ಅಥವಾ ಆ ದೇವರ ಫೋಟೋ ತೆಗೆಯೋದು, ಅಥವಾ ಅಲ್ಲಿ ಬಂದಂತ ಜನರ ಜೊತೆ ಹರಟೆ ಹೊಡೆಯೋದು, ಇದನ್ನ ಮಾಡಿ ಹೊತ್ತುಗಳಿತಾರೆ ವಿನಃ ನಮ್ಮ ಮನಪೂರ್ವಕವಾಗಿ ನಾವು ಆ ಒಂದು ಭಗವಂತರಿಗೆ ತಲೆಬಾಗುವುದಿಲ್ಲ. ಇದೆಂತ ಸಂಸ್ಕೃತಿ? ಇದರಿಂದ ಅನ್ಸಲ್ವೇ ನಾವೆತ್ತ ಸಾಗ್ತಾ ಇದ್ದೀವಿ ಅಂತ?
ಅದೇ ತರ ಹಿರಿಯರಿಗೆ ಕೊಡ್ತಕ್ಕಂತ ಗೌರವದಲ್ಲಿ ಬಹಳಷ್ಟು ಕಡಿಮೆಯಾಗಿದೆ. ನಾವು ನಮ್ಮ ಗುರುಗಳನ್ನ ಕಂಡಾಗ ನಾವು ಪಾದ ಮುಟ್ಟಿ ನಮಸ್ಕರಿಸ್ತೀವಿ, ಅಥವಾ ಎಲ್ಲೋ ಒಂದು ದೇವರನ್ನ ಕಂಡಾಗ ಆ ಭಗವಂತನಲ್ಲಿ ನಾವು ಕೈ ಮುಗಿದು ಪ್ರಾರ್ಥಿಸ್ತೀವಿ. ಆದ್ರೆ ಈಗಿನ ಮಕ್ಕಳು ನಮ್ಮ ಒತ್ತಾಯಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರು ಮನಪೂರ್ವಕವಾಗಿ ಅಲ್ಲಿಗೆ ಬರೋದಿಲ್ಲ. ಅದೇ ತರ ನಡೀತಕ್ಕಂತ ಹಲವಾರು ಸತ್ಸಂಗಗಳ ಅಥವಾ ಯಾವುದೋ ಒಂದು ಪ್ರವಚನದಲ್ಲಿ ನೋಡಿ, ಸಿದ್ದೇಶ್ವರ ಸ್ವಾಮಿಗಳು ಎಷ್ಟೊಂದು ಪ್ರವಚನಗಳನ್ನ ಹೇಳಿದ್ರೆ ಇವತ್ತು ಯಾರ ಮನೆಯಲ್ಲೂ ಅದು ಗುಣಗುಣಿಸ್ತಾ ಇಲ್ಲ. ಹರಿನಾಮ ಕೀರ್ತನೆಗಳು ನಡೀತಾ ಇರ್ತವೆ, ಅದು ಯಾರ ಮನೆಯಲ್ಲೂ ಕೇಳಿಸ್ತಾ ಇರೋದಿಲ್ಲ. ಇದೆಲ್ಲ ಯಾಕಾಯ್ತು? ಎಲ್ಲಿ ನಾವು ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ? ನಮ್ಮ ಸಂಸ್ಕೃತಿಯನ್ನ ಬಿಟ್ಟು ನಾವು ಬೇರೆ ಸಂಸ್ಕೃತಿಗೆ ಬೆನ್ನತ್ತಿದ್ದೀವ? ಇದನ್ನೆಲ್ಲ ನೋಡಿದ್ರೆ ಇತರ ಸಂಸ್ಕೃತಿಯವರು, ಇತರ ಅನ್ಯ ಧರ್ಮೀಯರು ನಮ್ಮ ಮೇಲೆ ಒಂದು ದರ್ಬಾರ್ ಮಾಡುವಂತ ದಿವಸ ಬಹಳ ಇಲ್ಲ. ಆ ಕಾರಣದಿಂದ ನನಗನ್ನಿಸ್ತಾ ಇದೆ ನಾವೆತ್ತ ಸಾಗ್ತಾ ಇದ್ದೀವಿ ಅಂತ. ನಮ್ಮೆಲ್ಲರ ಹಿರಿಯರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ನಮ್ಮ ಸನಾತನ ಧರ್ಮವನ್ನ ನಾವು ಉಳಿಸ್ಬೇಕು, ನಮ್ಮತನವನ್ನ ನಾವು ಉಳಿಸ್ಬೇಕು. ಪ್ರಾಪಂಚಿಕ ಎಲ್ಲ ಹೋರಾಟಗಳನ್ನ ಮುಗಿಸಿ ನಾವು ನಮ್ಮ ಸನಾತನ ಧರ್ಮದ ಕಡೆಗೂ ಕೂಡ ಸ್ವಲ್ಪ ವಾಲಿದರೆ ನಾವು ನಮ್ಮ ಮಕ್ಕಳಿಗೆ ಒತ್ತಾಯ ಪೂರ್ವಕವಾಗಿ ಆದರೂ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಒತ್ತಡಗಳನ್ನ ಹಾಕಿ ಅವರಿಗೆ ಕಲಿಸಿಕೊಟ್ಟು ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ ಕಸಿದು ಬಿಸಾಕಿದರೆ ಏನಾದ್ರೂ ನಾವು ಒಂದು ನಮ್ಮ ಸಂಸ್ಕೃತಿಯನ್ನ, ನಮ್ಮತನವನ್ನ ಅಳವಡಿಸುವುದಕ್ಕೆ ಸಾಧ್ಯನಾ ಅಂತ ನಾನು ಮನನೊಂದು ಈ ಒಂದು ಕ್ಲಿಪ್ ಅನ್ನ ಮಾಡ್ತಾ ಇದ್ದೀನಿ. ಎಲ್ಲೂ ನೋಡಿದರಲ್ಲಿ ಅರಾಜಕತೆ, ಎಲ್ಲಿ ನೋಡಿದರಲ್ಲಿ ಸಂಸ್ಕೃತಿಯ ಮೇಲೆ ದಾಳಿ, ಎಲ್ಲಿ ನೋಡಿದರಲ್ಲಿ ನಮ್ಮತನವನ್ನ ಕಸಿದುಕೊಳ್ಳುವ ಕಾರ್ಯ ನಡೆದಿದೆ. ಆ ಕಾರಣದಿಂದ ಹಿರಿಯರಾದಂತ ಎಲ್ರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಾವೆತ್ತ ಸಾಗುತ್ತಿದ್ದೇವೆ ಅನ್ನೋದಕ್ಕೆ ಒಂದು ಉತ್ತರವನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಮಾತು ನಿಮಗೆ ಒಳ್ಳೆಯದನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.